ಶಾಮನೂರು ಶಿವಶಂಕರಪ್ಪ ನಿಧನದಿಂದಾಗಿ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಕಾಂಗ್ರೆಸ್ ಪಾಲಿಗೆ ಕಬ್ಬಿಣದ ಕಡಲಿಯಾಗಿದೆ. ಟಿಕೆಟ್ಗಾಗಿ ಇಬ್ಬರು ಪ್ರಭಾವಿ ಸಚಿವರ ನಡುವೆ ಫೈಟ್ ಶುರುವಾಗಿದೆ. ದಾವಣಗೆರೆ ವಿಷಯದಲ್ಲಿ ಜಮೀರ್ ಎಂಟ್ರಿ ಕೊಟ್ಟಿರುವುದಕ್ಕೆ ಎಸ್ ಮಲ್ಲಿಕಾರ್ಜುನ್ ಕಣ್ಣು ಕೆಂಪಗಾಗಿದೆ. ಕಾಂಗ್ರೆಸ್ಗೆ ತಲೆನೋವಾದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್. ಟಿಕೆಟ್ ವಿಚಾರದಲ್ಲಿ ಜಮೀರ್ ಎಂಟ್ರಿಗೆ ಎಸ್ ಮಲ್ಲಿಕಾರ್ಜುನ್ ಗರಂ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದು ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿದ್ದ ಮಧ್ಯ ಕರ್ನಾಟಕ ಭಾಗದ ಪ್ರಭಾವಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ಪ್ರತಿನಿಧಿಸ್ತಾ ಇದ್ದ ಕ್ಷೇತ್ರ. 2023ರ ಚುನಾವಣೆ ವೇಳೆ ನನ್ನ ಬಳಿಕ ಈ ಕ್ಷೇತ್ರದಿಂದ ಮುಸ್ಲಿಮರಿಗೆ ಟಿಕೆಟ್ ನೀಡಿ ಎಂದಿದ್ರಂತೆ. ಇದೀಗ ಅವರ ನಿಧನದಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿತ್ತು. ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಲಾಬಿ ನಡೀತಾ ಇದೆ. ಇದೀಗ ಇಬ್ಬರು ಸಚಿವರ ನಡುವೆ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಟಿಕೆಟ್ ಅನ್ನ ಮುಸ್ಲಿಂ ಸಮುದಾಯಕ್ಕೆ ನೀಡಬೇಕಂದ ಆ ಸಮುದಾಯದವರು ಸಭೆಗಳ ಮೇಲೆ ಸಭೆ ನಡೆಸ್ತಾ ಒತ್ತಡ ಹಾಕ್ತಿದ್ದಾರೆ. ಇದೀಗ ಟಿಕೆಟ್ ವಿಚಾರದಲ್ಲಿ ಸಚಿವ ಜಮೀರ್ ಅಹಮದ್ ಎಂಟ್ರಿ ಕೊಟ್ಟಿರೋದು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಬೈ ಎಲೆಕ್ಷನ್ ಟಿಕೆಟ್ ವಿಚಾರದಲ್ಲಿ ಸಚಿವರ ವಾದ ಏನು? ಪುತ್ರನಿಗೆ ಟಿಕೆಟ್ ಕೊಡಿಸಲು ಕಸರತ್ತು ಮಾಡುತ್ತಿರುವ ಸಚಿವ ಮಲ್ಲಿಕಾರ್ಜುನ್ ಅನುಕಂಪದ ಅಸ್ತ್ರ ಪ್ರಯೋಗಕ್ಕೆ ಸಜ್ಜಾಗಿದ್ದಾರೆ. ಶಾಸಕರು ನಿಧನರಾದ್ರೆ ಕುಟುಂಬಸ್ಥರಿಗೆ ಟಿಕೆಟ್ ನೀಡೋದು ಸಾಮಾನ್ಯ. ಒಂದ್ ವೇಳೆ ಹೈಕಮಾಂಡ್ ಬಯಸಿದ್ರೆ ಸಚಿವ ಸ್ಥಾನ ಬಿಡ್ತೀನಿ, ಆದ್ರೆ ಪುತ್ರನಿಗೆ ಟಿಕೆಟ್ ಬೇಕು. ದಾವಣಗೆರೆ ಜಿಲ್ಲೆಗೂ ಸಚಿವ ಜಮೀರ್ಗೂ ಏನ್ ಸಂಬಂಧ ಅನ್ನೋದು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ವಾದ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರ ಉಪಚುನಾವಣೆ ವಿಚಾರದಲ್ಲಿ ಸಚಿವ ಜಮೀರ್ ಎಂಟ್ರಿ ಕೊಟ್ಟಿದ್ದೇಕೆ ಅನ್ನೋದನ್ನ ನೋಡ್ತಾ ಹೋದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 20,000ಕ್ಕೂ ಹೆಚ್ಚು ಮುಸ್ಲಿಂ ಮತಗಳಿವೆ. ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರೇ ನನ್ನ ಬಳಿಕ ಈ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡಬೇಕು ಅಂತ ಘೋಷಣೆ ಮಾಡಿದ್ರು. ಆದ್ದರಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಟಿಕೆಟ್ ಅನ್ನ ಮುಸ್ಲಿಂ ಸಮುದಾಯಕ್ಕೆ ನೀಡಬೇಕು. ನಮ್ಮ ಸಮುದಾಯದ ನಾಯಕರು ನನ್ನ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಹೀಗಾಗಿ ದಾವಣಗೆರೆ ಬೈ ಎಲೆಕ್ಷನ್ ಜವಾಬ್ದಾರಿ ವಹಿಸಲು ಸಿದ್ಧ ಅನ್ನೋದು ಜಮೀರ್ ಅಹಮದ್ ಅವರ ವಾದ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ವಿಚಾರದಲ್ಲಿ ಸಚಿವರ ಪೈಪೋಟಿ ಕಾಂಗ್ರೆಸ್ಗೆ ತಲೆನೋವಾಗಿದೆ. ಜೊತೆಗೆ ಪಕ್ಷ ಹಾಗೂ ಸರ್ಕಾರಕ್ಕೆ ಮುಜುಗರ ತರಿಸಿದೆ. ಆದ್ರೆ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಮುಸ್ಲಿಂ ಸಮುದಾಯದ ಪರ ಬ್ಯಾಟ್ ಬೀಸಿದ್ದಾರೆ. ಆದ್ರೆ ಈಗಿನ ಕಾಲದಲ್ಲಿ ನುಡಿದಂತೆ ನಡ್ಕೊಳ್ಳೋರು ಯಾರಿದ್ದಾರೆ? ಗ್ರಾಮ ಪಂಚಾಯತಿ ಮೆಂಬರ್ ಏನಿಲ್ಲಲ್ಲ ಕುರ್ಚಿಗೋಸ್ಕರ, ಹಂಗಾಗಿ ನುಡಿದಂತೆ ನಡೆಯೋರು ಯಾರಿದ್ದಾರೆ ಈಗಿನ ಕಾಲದಲ್ಲಿ? ಆದ್ರೆ ಈಗಾಗಲೇ ಅವ್ರ ಮನೇಲಿ ಒಬ್ರು ಮಂತ್ರಿನೂ ಶಾಸಕರು ಸಂಸದರಿಂದ ಒಂದು ಅಲ್ಪಸಂಖ್ಯಾತರಿಗೆ ಕೊಡೋದು ಉತ್ತಮ. ಯಾಕೆಂದರೆ ಈಗ ನಾವು ಶಿಗ್ಗಾವಲ್ಲಿ ಗೆದ್ದು ಬಂದಿದ್ದೀವಿ, ಅಲ್ಪಸಂಖ್ಯಾತರು ಒಂದು ಕ್ಯಾಂಡಿಡೇಟ್ ಕೊಟ್ಟು. ಸುಮಾರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಸೈಡ್ ನಮಗೆ ವೋಟರ್ಸು. ಹಾಗಾಗಿ ಅಲ್ಪಸಂಖ್ಯಾತರು ಕೊಡಲಿ, ನಾವು ಬೆಂಬಲನೂ ಕೊಡ್ತೀವಿ, ಹಣಕಾಸಿನ ನೆರವೇನೂ ಕೊಡ್ತೀವಿ. ಅದೇನೇ ಇರಲಿ, ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರೋ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ಶೀಘ್ರದಲ್ಲೇ ನಡೆಯಲಿದೆ. ಹೀಗಾಗಿ ಕಾಂಗ್ರೆಸ್ ಅನುಕಂಪದ ಅಲೆಗೆ ಮಣಿಯುತ್ತಾ, ಓಲೈಕೆಯ ಒತ್ತಡಕ್ಕೆ ಮಣಿಯುತ್ತಾ ಕಾದ್ ನೋಡೋಣ. ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.